ಸ್ನೇಹಿತರೆ, ಮಿಯಾಜಾಕಿ ಮಾವು ಕೋವಿಡ್ ತನಕ ಯಾರಿಗೂ ಗೊತ್ತಿರಲಿಲ್ಲ. ಇದು ಕೆಜಿಗೆ 2.5 ಲಕ್ಷ ಅಂತ ನಾರ್ತ್ ಇಂಡಿಯಾದಲ್ಲಿ 2 ನಾಯಿ 2 ಸೆಕ್ಯೂರಿಟಿ ಇರುವ ವಿಡಿಯೋ ವೈರಲ್ ಆಗಿದ್ದು ನಿಮಗೂ ಗೊತ್ತಿದೆ, ಹಳೆಯ ವಿಚಾರ. ಈಗ ಇದನ್ನು ಇಷ್ಟಪಟ್ಟು ಬೆಳೆದು ಕಷ್ಟಪಟ್ಟು ತಿನ್ನಬೇಕಾಗಿದೆ. ಇದು ಮೂಲತಃ ಜಪಾನ್ ದೇಶಕ್ಕೆ ಸೇರಿದ್ದು, ಇದನ್ನು ಹೈಬ್ರಿಡೈಸೇಷನ್ ಮೂಲಕ ಸೃಷ್ಟಿಸಿದಂತ ತಳಿಯಾಗಿದೆ. ಹೇಳಿ ಕೇಳಿ ಜಪಾನ್ ವಾತಾವರಣ ಮಾವು ಬೆಳೆಯಲು ಯೋಗ್ಯವಾಗಿಲ್ಲ. ಅಲ್ಲಿನ ರೈತರು ಹೈಡೆನ್ಸಿಟಿಯಲ್ಲಿ ಗಿಡಕ್ಕೆ 1 ರಿಂದ 2 ಕಾಯಿಗಳನ್ನು ಮಾತ್ರ ಇರಿಸಿ ಹೂವಿನಿಂದ ಕಾಯಾಗಲು ಎಷ್ಟು ಹ್ಯುಮಿಡಿಟಿ ಇರಬೇಕೆಂದು ಜಿಯೋಥರ್ಮಲ್ ಟೆಕ್ನಾಲಜಿ ಮೂಲಕ ಪಾಲಿ ಹೌಸ್ಗಳಲ್ಲಿ ಮೈಕ್ರೋ ಎನ್ವೈರನ್ಮೆಂಟ್ ಸೃಷ್ಟಿಸಿ ಬೆಳೆಯುತ್ತಾರೆ. ಅಲ್ಲಿನ ಸರ್ಕಾರ ಬಣ್ಣ, ಆಕಾರ, ತೂಕ ಇಷ್ಟೇ ಇರಬೇಕೆಂದು ಕೆಲ ಮಾನದಂಡಗಳನ್ನು ನೀಡಿದೆ. ಅಲ್ಲಿ ರೈತ ಬೆಳೆದ ಹಣ್ಣುಗಳೆಲ್ಲ ಲಕ್ಷಗಟ್ಟಲೆ ಬೆಲೆ ಬಾಳುವುದಿಲ್ಲ. ಸಾವಿರಾರು ಹಣ್ಣುಗಳಲ್ಲಿ ಕೆಲ ಹಣ್ಣುಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಸನ್ ಆಫ್ ಎಗ್, ಸೂರ್ಯನ ಮೊಟ್ಟೆ ಎಂದು ಬಿರುದು ನೀಡಿ ಹರಾಜು ಪ್ರಕ್ರಿಯೆ ಮೂಲಕ ಮಾರಾಟ ಮಾಡಲಾಗುತ್ತದೆ. ಬೆಳೆಯಲಾಗದ ಜಾಗದಲ್ಲಿ ಬೆಳೆಯುವುದಕ್ಕೆ ಅಲ್ಲಿನ ಸರ್ಕಾರ ರೈತರಿಗೆ ಪ್ರೋತ್ಸಾಹಿಸೋದಕ್ಕೆ ಮಾಡುತ್ತಿರುವಂತಹ ಪ್ರಯತ್ನ ಅಷ್ಟೇ. ಸ್ನೇಹಿತರೆ, ಕೆಂಪಗಿರೋ ಮಾವೆಲ್ಲ ಮಿಯಾಜಾಕಿ ಅಲ್ಲ. ಹಾಗಂತ ಕೆಂಪಗಿರೋ ಮಾವೆಲ್ಲ ಅತ್ಯಂತ ಸಿಹಿನೂ ಇರೋದಿಲ್ಲ. ಕೆಲ ಮೂಲಗಳ ಪ್ರಕಾರ ಇದರ ಬ್ರಿಕ್ಸ್ ಸಿಹಿ ಅಂಶ 15ರ ಆಜುಬಾಜು. ಅದೇ 20 ಬ್ರಿಕ್ಸ್ ಗಿಂತಲೂ ಹೆಚ್ಚು ಇರುವ ನಮ್ಮ ರಾಜ್ಯದ ಹೆಮ್ಮೆಯ ರಸಪೂರಿ 50 ರೂಗೆ ಕೊಳ್ಳಲು ಯೋಚನೆ ಮಾಡ್ತೀವಿ. ನಾಲಿಗೆ ರುಚಿ ನೋಡೋಕಿನ್ನ ಮುಂಚೆ ಕಣ್ಣು ರುಚಿ ನೋಡಿರುತ್ತೆ. ಯಾಕೆ ಅಂದರೆ ಅದು ಹಸಿರು ಬಣ್ಣದಲ್ಲಿರುತ್ತೆ. ಸ್ನೇಹಿತರೆ, ಈ ತಳಿಯನ್ನು ಪ್ರಾಯೋಗಿಕವಾಗಿ 1 ಅಥವಾ 2 ಸಸಿಗಳನ್ನು ನೆಟ್ಟು ಬೆಳೆಸಿ. ಇನ್ನಷ್ಟು ಪ್ರಕೃತಿ ರೈತರಿಗೆ ಸಂಬಂಧಪಟ್ಟ ಮಾಹಿತಿಗಾಗಿ ಲೈಕ್, ಫಾಲೋ ಅಂಡ್ ಸಬ್ಸ್ಕ್ರೈಬ್.